ಇಂದು ನಾವು ತಿಳಿದುಕೊಳ್ಳೋದು ಮಹಾನ್ ತತ್ವಜ್ಞಾನಿ ಜಗಜ್ಯೋತಿ ಬಸವಣ್ಣ ಅವರ ಜೀವನ ಸಂದೇಶಗಳು ಮತ್ತು ವಚನಗಳ ಬಗ್ಗೆ. ಕಾಯಕವೇ ಕೈಲಾಸ ಎಂದ ತತ್ವದ ಅರ್ಥ ಏನು? ಬಸವಣ್ಣನವರ ವಚನಗಳು ಇಂದಿಗೂ ಏಕೆ ಪ್ರಸ್ತುತ? ಬನ್ನಿ ತಿಳಿದುಕೊಳ್ಳೋಣ. ಬಸವಣ್ಣನವರು 12ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅವರು ಸತ್ಯ, ನೀತಿ ಮತ್ತು ಮಾನವೀಯ ಮೌಲ್ಯಗಳತ್ತ ಹೆಚ್ಚು ಒಲವು ಹೊಂದಿದರು. ಅವರು ತಮ್ಮ ಜೀವನವನ್ನು ಸಮಾಜದ ಒಳಿತಿಗಾಗಿ ಮೀಸಲಿಟ್ಟ ಮಹಾನ್ ಚಿಂತಕರಾಗಿದ್ದರು. ಸಮಾಜದ ಮೇಲೆ ಅವರ ಪ್ರಭಾವ ಆ ಕಾಲದಲ್ಲಿ ಅನೇಕ ಅನ್ಯಾಯಗಳು ಮತ್ತು ಅಸಮಾನತೆಗಳು ಇದ್ದವು. ಇಂತಹ ಪರಿಸ್ಥಿತಿಯಲ್ಲಿ ಬಸವಣ್ಣನವರು ಜನರಿಗೆ ಸರಳವಾಗಿ ಬದುಕಿನ ಸತ್ಯವನ್ನು ತಿಳಿಸಿದರು. ಅವರ ಪ್ರಮುಖ ಸಂದೇಶ ಕೆಲಸವೇ ಪೂಜೆ, ಸತ್ಯವೇ ಮಾರ್ಗ, ದಯೆಯೇ ಧರ್ಮ. ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪವು ಒಂದು ವಿಶಿಷ್ಟ ವೇದಿಕೆ. ಇಲ್ಲಿ ಜನರು ತಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳುತ್ತಿದ್ದರು, ಆತ್ಮಜ್ಞಾನವನ್ನು ಚರ್ಚಿಸುತ್ತಿದ್ದರು, ಬದುಕಿನ ಮೌಲ್ಯಗಳನ್ನು ಅರಿತುಕೊಳ್ಳುತ್ತಿದ್ದರು. ಬಸವಣ್ಣನವರ ವಚನಗಳು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಔದೌದೆನ್ನಬೇಕು, ನುಡಿಯೊಳಗೊಂದಾಗಿ ನಡೆಯದಿದ್ದರೆ ಹಿಡಿದಿದ್ದ ಲಿಂಗ ಗಟ್ಟ ಸರ್ಪವಾಗುವುದು ಕೂಡಲ ಸಂಗಮ ದೇವ. ಇದರ ಅರ್ಥ, ನಾವು ಮಾತನಾಡುವ ಮಾತುಗಳು ಮೌಲ್ಯಯುತವಾಗಿರಬೇಕು, ಮಾತು ಮತ್ತು ನಡೆ ಒಂದೇ ಆಗಿರಬೇಕು. ಹೇಳಿದಂತೆ ನಡೆಯದಿದ್ದರೆ ಅದು ಅಪಾಯಕಾರಿಯಾಗುತ್ತದೆ ಎಂಬ ಸಂದೇಶ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೆ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಶವಯ್ಯ, ಸವರಕಳಿ ಉಂಟು ಜಂಗಮ ಮಕ್ಕಳೆವಿಲ್ಲ ಕೂಡಲ ಸಂಗಮ ದೇವ. ದೇವಾಲಯವನ್ನು ಕಟ್ಟಲು ಎಲ್ಲರಿಗೂ ಸಾಧ್ಯವಿಲ್ಲ, ಆದರೆ ನಮ್ಮ ದೇಹವೇ ದೇವಾಲಯ. ನಾವು ಸತ್ಯವಾಗಿ ಶುದ್ಧವಾಗಿ ಬದುಕಿದರೆ ಅದೇ ಭಕ್ತಿ. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ, ದಯೆ ಬೇಕುಲು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ. ದಯೆಯೇ ನಿಜವಾದ ಧರ್ಮ, ಎಲ್ಲರ ಮೇಲೂ ಕರುಣೆ ಇರಬೇಕು, ದಯೆ ಇಲ್ಲದ ಧರ್ಮಕ್ಕೆ ಅರ್ಥವಿಲ್ಲ. ಇವನಾರವ ಇವನಾರವ ಇವನಾರವನೆಂದಿ ಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವನೆಂದಿಸಯ್ಯ, ನಿಮ್ಮ ಮಹಾಮನೆಯ ಮಗನೆಂದಿಸಯ್ಯ ಕೂಡಲ ಸಂಗಮ ದೇವ. ಇದರ ಅರ್ಥ, ಯಾರನ್ನೂ ಪರರಂತೆ ನೋಡಬೇಡ, ಎಲ್ಲರನ್ನೂ ನಮ್ಮವರೆಂಬ ಭಾವನೆ ಇರಬೇಕು, ಮಾನವತೆಯೇ ಮುಖ್ಯ ಎಂಬ ಸಂದೇಶ. ಕಾಯಕವೇ ಕೈಲಾಸ ಕೂಡಲ ಸಂಗಮ ದೇವ. ಇದರ ಅರ್ಥ, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದೇ ದೇವರ ಸೇವೆ, ಪರಿಶ್ರಮವೇ ಪರಮ ಪವಿತ್ರ. ಇಂದಿನ ಕಾಲದಲ್ಲಿ ಮಹತ್ವ ಬಸವಣ್ಣನವರ ತತ್ವಗಳು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿವೆ. ನಾವು ಸತ್ಯವಾಗಿ ಬದುಕಬೇಕು, ದಯೆಯಿಂದ ವರ್ತಿಸಬೇಕು, ಪರಿಶ್ರಮವನ್ನು ಗೌರವಿಸಬೇಕು. ಬಸವಣ್ಣನವರು ಕೇವಲ ಒಬ್ಬ ಮಹಾನ್ ವ್ಯಕ್ತಿಯಲ್ಲ, ಅವರು ಒಂದು ಚಿಂತನೆ, ಒಂದು ದಾರಿ, ಒಂದು ಬೆಳಕು. ಅವರ ತತ್ವಗಳನ್ನು ಅನುಸರಿಸಿದ್ದರೆ ನಮ್ಮ ಜೀವನವು ಸುಂದರವಾಗಿರುತ್ತದೆ. ಧನ್ಯವಾದಗಳು.